ವರ್ಷದ ಹೊಸ ವರ್ಷ ಹಾಗೂ ಜಾತ್ರೆಯ ಪ್ರಯುಕ್ತ ಸೂರತ್ ಸಾರಿ ಮೇಳ ಬಂದಿರುವಂತಹದ್ದು. ಸಾಕಷ್ಟು ಜನ ಸಾರಿ ಜೊತೆಗೆ ಡ್ರೆಸ್ಗಳನ್ನು ಪರ್ಚೇಸ್ ಮಾಡ್ತಾ ಇದ್ದಾರೆ. ಈ ರೀತಿಯ ಕಡಿಮೆ ರೇಟಿನ ಡೈಲಿ ವೇರ್ ಟಾಪ್ಸ್ಗಳು, ಈ ರೀತಿಯ ಸಾರಿಗಳು ಎಲ್ಲವೂ ಕೂಡ ನಿಮಗೆ ಜರಿ ಸಾರಿಗಳು ಈ ಒಂದು ಸೆಕ್ಷನ್ನಲ್ಲಿ ಸಿಗ್ತಾ ಇದೆ. ನಮಗೆ ಆ ರೀತಿಯ ಅಬ್ಬರ ಇರುವ ಸಾರಿ ಬೇಡ ಅಂತ ಹೇಳಿ ಆದರೆ ಈ ರೀತಿಯ ಸಾಫ್ಟ್ ಸಿಲ್ಕ್ ಸಾರಿ ಇವೆ ನೋಡಿ. ಟ್ರೆಂಡ್ ನಡೀತಾ ಇರುವಂತಹ ಸಾರಿಗಳು ತುಂಬಾ ಚೆನ್ನಾಗಿದೆ ನೋಡಿ. ನನ್ನ ಲೆಂತಿಗೂ ನನಗೂ ಮ್ಯಾಚ್ ಆಗುತ್ತೆ. ಕ್ರಾಪ್ ಸಿಲ್ಕ್ ಸಾರಿ ಅಂತ ಹೇಳ್ತಾರೆ ಇದಕ್ಕೆ. ತುಂಬ ಚೆನ್ನಾಗಿದೆ. ಒಂಥರ ಫ್ಯಾನ್ಸಿಯೂ ಅಲ್ಲ, ಮಿಕ್ಸೂ ಅಲ್ಲ. ಈ ರೀತಿ ಕಾಟನ್ ಸಾರಿಗಳು ಬರುತ್ತೆ ನೋಡಿ. ಇದೆಲ್ಲವೂ ಕೂಡ ಕಾಟನ್ ನೈಟಿಗಳು. ಈ ರೀತಿಯ ಲೆಂತ್ ಇರುವಂತಹ ನೈಟಿಗಳು ಕೂಡ ಈ ಒಂದು ಸೂರತ್ ಸಾರಿ ಮೇಳದಲ್ಲಿ ಸಿಗ್ತಾ ಇದೆ. ಅಲ್ಲಿ ಎಲ್ಲರೂ ಕೂಡ ಪರ್ಚೇಸ್ ಮಾಡ್ತಾ ಇದ್ದಾರೆ. ಜೆಂಟ್ಸ್ ಕೂಡ ಈ ಒಂದು ಸಾರಿ ಮೇಳಕ್ಕೆ ಬಂದಿರುವಂತಹದ್ದು. ಹುಡುಗರ ಫ್ಯಾಷನೇಬಲ್ ಆಗಿರುವಂತಹ ಶರ್ಟ್ಸ್ಗಳು ಇಲ್ಲಿ ಸಿಗತ್ತೆ. ನಮಸ್ಕಾರ. ನಮ್ಮ ಸುಳ್ಳಿದ ಖಾಸಗಿ ಬಸ್ ನಿಲ್ದಾಣದ ಕರೆಕ್ಟ್ ಹಿಂಭಾಗವಿರುವಂತಹ ಶಿವಕೃಪಾ ಕಲಾಮಂದಿರದಲ್ಲಿ ಈ ವರ್ಷದ ಹೊಸ ವರ್ಷ ಹಾಗೂ ಜಾತ್ರೆಯ ಪ್ರಯುಕ್ತ ಸೂರತ್ ಸಾರಿ ಮೇಳ ಬಂದಿರುವಂತಹದ್ದು. ಹೆಸರಿಗೆ ಮಾತ್ರ ಸೂರತ್ ಸಾರಿ ಮೇಳ, ಬಟ್ ಒಳಗಡೆ ಸಾರಿ ಇದೆ, ಡ್ರೆಸ್ ಇದೆ, ಜೊತೆಗೆ ಪುರುಷರ ಶರ್ಟ್ ಪ್ಯಾಂಟ್ಗಳು ಸಿಗ್ತಾ ಇವೆ. ಸೊ ಹಾಗಾಗಿ ನಾವು ಇವತ್ತು ಇಲ್ಲಿಗೆ ಬಂದಿರುವಂತಹದ್ದು ಸೂರತ್ ಸಾರಿ ಮೇಳ. ನೀವು ನೋಡ್ತಾ ಇರ್ಬೋದು, ಡಿಸ್ಪ್ಲೇ ಬೋರ್ಡನ್ನು ದೊಡ್ಡದಾಗಿ ಇಟ್ಟಿದ್ದಾರೆ. ವೈವಿಧ್ಯಮಯ ಸಾರಿಗಳು ಕೈಗೆಟುಕುವ ದರದಲ್ಲಿ ಅಂತ. ಜನವರಿ 1ಕ್ಕೆ ಈ ಒಂದು ಸಾರಿ ಮೇಳ ಪ್ರಾರಂಭಗೊಂಡಿದೆ. ಜನವರಿ 15ಕ್ಕೆ ಈ ಒಂದು ಸಾರಿ ಮೇಳ ಮುಗಿಯುತ್ತೆ. ನೀವು ನೋಡ್ತಾ ಇರ್ಬೋದು, ಸೂರತ್ ಸಾರಿ ಮೇಳ. ಕುರ್ತಿ ಇದೆ, ಜೊತೆಗೆ ಇತರ ಬಟ್ಟೆಗಳು ಕೂಡ ಸಿಗ್ತಾ ಇವೆ. ಸೊ ಹಾಗಾಗಿ ಒಳಗಡೆ ಸಾಕಷ್ಟು ಜನ ಇವಾಗಲೇ ಬಂದಿರುವಂತಹದ್ದು. ಸೊ ಹಾಗಾಗಿ ನಾವು ಒಳಗಡೆ ಹೋಗೋಣ. ಒಳಗಡೆ ಹೋಗಿ ಈ ಒಂದು ಸೂರತ್ ಸಾರಿ ಮೇಳ ಯಾವ ರೀತಿ ನಡೀತಾ ಇದೆ, ರಿಯಾಲಿಟಿ ಕೂಡ ಚೆಕ್ ಮಾಡಬೇಕು. ಜೊತೆಗೆ ಡ್ರೆಸ್ ಕಲೆಕ್ಷನ್ಗಳು ಹೇಗಿವೆ ಎಲ್ಲವನ್ನು ಕೂಡ ತೋರಿಸಬೇಕು. ಬನ್ನಿ. ಇವಾಗ ನಾನು ಈ ಒಂದು ಸೂರತ್ ಸಾರಿ ಮೇಳದ ಒಳಗಡೆ ಬಂದಿರುವಂತಹದ್ದು ಶಿವಕೃಪಾ ಕಲಾಮಂದಿರದ ಒಳಗಡೆ. ನೀವು ನೋಡ್ತಾ ಇರ್ಬೋದು, ಸಂಪೂರ್ಣವಾಗಿ ಇವತ್ತು 2ನೇ ದಿವಸ. ಜನವರಿ 1ಕ್ಕೆ ಈ ಒಂದು ಸಾರಿ ಮೇಳ ಪ್ರಾರಂಭಗೊಂಡಿದೆ. ಜನವರಿ 2 ಒಳ್ಳೆಯ ರೆಸ್ಪಾನ್ಸ್ ಸಿಕ್ಕಿರುವಂತಹದ್ದು. ಸಾಕಷ್ಟು ಜನ ಸಾರಿ ಜೊತೆಗೆ ಡ್ರೆಸ್ಗಳನ್ನು ಪರ್ಚೇಸ್ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ನಾನು ಈಗ ಈ ಕಡೆ ಡ್ರೆಸ್ಗಳನ್ನು ತೋರಿಸ್ತಾ ಹೋಗ್ತೀನಿ. ನೀವು ನೋಡ್ತಾ ಇರ್ಬೋದು, ನನ್ನ ಮುಂದ್ಗಡೆ ಈ ರೀತಿಯ 3 ಪೀಸ್ ಸೆಟ್ ಡ್ರೆಸ್ಗಳಿವೆ. ಅವರು ಸಾರಿ ಮೇಳ ಅಂತ ಹಾಕಿದ್ದಾರೆ, ಬಟ್ ಸಾರಿ ಮೇಳ ಮಾತ್ರ ಅಲ್ಲದೆ ಡ್ರೆಸ್ ಕೂಡ ಸಿಗ್ತಾ ಇದೆ. ಸೊ ಹಾಗಾಗಿ ನೋಡಿ, ಈ ರೀತಿಯ ವೆರೈಟಿ ಆಗಿರುವಂತಹ ಚೂಡಿದಾರ್ಗಳು ಸಿಗ್ತಾ ಇವೆ ನೋಡಿ. ಈ ಒಂದು ಶಿವಕೃಪಾ ಕಲಾಮಂದಿರದಲ್ಲಿ ಜನವರಿ 15ಗೆ ಎಂಡ್ ಆಗುತ್ತೆ ಈ ಸಾರಿ ಮೇಳ. ನೀವು ನೋಡ್ತಾ ಇರ್ಬೋದು, ಈ ರೀತಿಯ ಡ್ರೆಸ್ಗಳಿವೆ ನೋಡಿ. ಸೆಟಪ್ 3 ಬರುತ್ತೆ, ಪ್ಯಾಂಟ್ ಜೊತೆಗೆ ಶಾಲ್ಗಳು ವೆರೈಟಿ ಕಲರ್ನಲ್ಲಿ ಎಲ್ಲವೂ ಕೂಡ ಕಾಣಿಸ್ತಾ ಇದೆ. 990 ರೂಪಾಯಿ ರೇಟ್ ಹಾಕಿದ್ದಾರೆ. ನೀವು ನೋಡ್ತಾ ಇರ್ಬೋದು, ಎಲ್ಲವೂ ಕೂಡ 3 ಪೀಸ್ ಸೆಟ್ ಡ್ರೆಸ್ಗಳು. ಜೊತೆಗೆ ನೀವು ಸ್ವಲ್ಪ ಮುಂದ್ಗಡೆ ಬಂದಾಗ ನಿಮಗೆ ಡೈಲಿ ವೇರ್ ಟಾಪ್ಸ್ಗಳು ಬೇಕು ಅಂತ ಹೇಳಿದ್ರೆ ಡೈಲಿ ವೇರ್ ಟಾಪ್ಸ್ಗಳಿವೆ ನೋಡಿ. ಈ ರೀತಿಯ ಕಡಿಮೆ ರೇಟಿನ ಡೈಲಿ ವೇರ್ ಟಾಪ್ಸ್ಗಳು. ರೇಟ್ ಕೂಡ ತುಂಬಾ ಕಡಿಮೆ. ನಿಮಗೆ ಅಂಗಡಿಯಲ್ಲಿ ಎಷ್ಟು ಸಿಗುತ್ತೆ ರೇಟ್, ಸೇಮ್ ಅದು ಇಲ್ಲಿ ಡಿಪೆಂಡ್ಸ್ ಆಗುತ್ತೆ. ಸೊ ಹಾಗಾಗಿ ಇದೆಲ್ಲವೂ ಕೂಡ 500, 300, 400 ತುಂಬ ಕಡಿಮೆ ರೇಟಿಗೆ ಸಿಗ್ತಾ ಇರುವಂತಹ ಟಾಪ್ಸ್ಗಳು ನೋಡಿ. ಈ ರೀತಿಯ ಡೈಲಿ ವೇರ್ ಟಾಪ್ಸ್ಗಳು ತುಂಬ ಚೆನ್ನಾಗಿದೆ ನೋಡಿ. ಸೂರತ್ ಸಾರಿ ಮೇಳದಲ್ಲಿ ಈ ಒಂದು ಡ್ರೆಸ್ಗಳು ಸಿಗ್ತಾ ಇರುವಂತಹದ್ದು ಎಲ್ಲವೂ ಕೂಡ ಡೈಲಿ ಯೂಸ್ಗಿರುವಂತಹ ಟಾಪ್ಸ್ಗಳು. ವೆರೈಟಿ ಆಗಿರುವಂತಹ ಕಲರ್ಸ್ನಲ್ಲಿದೆ. ಸೊ ಹಾಗಾಗಿ ನೀವು ಬೇಗ ಬಂದರೆ ಒಳ್ಳೆಯ ಕಲೆಕ್ಷನ್ಗಳು ಸಿಗುತ್ತೆ. ಇಲ್ಲ ಅಂತ ಹೇಳಿದರೆ ಎಲ್ಲವೂ ಕೂಡ ಮಿಕ್ಸ್ ಆಗಿ ಬಿಡುತ್ತೆ. ಸೊ ಹಾಗಾಗಿ ನೋಡಿ, ಈ ರೀತಿಯ ಟಾಪ್ಸ್ ಇವೆ ನೋಡಿ. ಈ ರೀತಿಯ ವೆರೈಟಿ ಆಗಿರುವಂತಹ ಟಾಪ್ಸ್ಗಳಿವೆ. ಸೊ ಹಾಗಾಗಿ ಮುಂದೆ ಬನ್ನಿ. ಇಲ್ಲೆಲ್ಲರೂ ಕೂಡ ಬ್ಯುಸಿಯಾಗಿದ್ದಾರೆ, ಪರ್ಚೇಸ್ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಮುಂದೆ ಬಂದಾಗ ನಿಮಗೆ ಸಾಫ್ಟ್ ಸಿಲ್ಕ್ ಸಾರಿಗಳು ಸಿಗುತ್ತೆ ನೋಡಿ. ಈ ರೀತಿಯ ಜರಿ ಸಾರಿಗಳು ಸಿಗುತ್ತೆ. ಈ ರೀತಿ ನೋಡಿ, ಈ ರೀತಿ ವೆರೈಟಿ ಆಗಿರುವಂತಹ ಜರಿ ಸಾರಿಗಳು ನೋಡಿ. ಎಲ್ಲವೂ ಕೂಡ ವೆರೈಟಿ ಆಗಿರುವಂತಹ ಕಲರ್ನಲ್ಲಿ ಎಲ್ಲವೂ ಕೂಡ ಜರಿ ಸಾರಿಗಳು, ಒಂದಕ್ಕೊಂದು ವಿಭಿನ್ನವಾಗಿರುವಂತಹ ಸಾರಿಗಳು ನೋಡಿ. ಅವರೆಲ್ಲವೂ ಕೂಡ ರೇಟ್ ಕಡಿಮೆ ಅಂತ ಹಾಕಿದ್ದಾರೆ ಸೂರತ್ ಸಾರಿ ಮೇಳದಲ್ಲಿ. ನೋಡಿ, ಬ್ಲ್ಯಾಕ್ ಕಲರ್ ಇದೆ ನೋಡಿ, ಚೆನ್ನಾಗಿದೆ ನೋಡಿ. ಈ ರೀತಿಯ ಸಾರಿಗಳು ಎಲ್ಲವೂ ಕೂಡ ನಿಮಗೆ ಜರಿ ಸಾರಿಗಳು ಈ ಒಂದು ಸೆಕ್ಷನ್ನಲ್ಲಿ ಸಿಗ್ತಾ ಇದೆ. ಸೈಡ್ ಬಾರ್ಡರ್ ಬಂದು ಹೆವಿ ಲುಕ್ ಇರುವಂತಹ ಸಾರಿಗಳು. ಈ ಕಡೆ ಸ್ವಲ್ಪ ಮುಂದ್ಗಡೆ ಬಂದಾಗ ನಿಮಗೆ ಸ್ವಲ್ಪ ಫ್ಯಾನ್ಸಿಯಲ್ಲಿ ಸಿಗುತ್ತೆ ಈ ರೀತಿಯ ಸಾರಿಗಳು ನೋಡಿ. ಒಂಥರ ವಿಭಿನ್ನವಾಗಿರುವಂತಹ ಸಾರಿ, ಕಲರ್ ಚೇಂಜಲ್ಲಿದೆ ನೋಡಿ. ಈ ರೀತಿಯ ಸಾರಿಗಳು, ಸೈಡ್ ಬಾರ್ಡರ್ ಬಂದಿರುವಂತಹ ಸಾರಿಗಳು, ಇದೆಲ್ಲವೂ ಕೂಡ ನೋಡಿ. ಈ ರೀತಿ ಸಾರಿ ಚೆನ್ನಾಗಿದೆ ನೋಡಿ, ಪರ್ಪಲ್ ಕಲರ್ ಇರುವಂತಹ ಸಾರಿ. ಇದೆಲ್ಲವೂ ಕೂಡ ಸೇಮ್, ಎಲ್ಲವನ್ನು ಕೂಡ ನೀಟಾಗಿ ಸೆಟ್ ಮಾಡಿಟ್ಟಿದ್ದಾರೆ ನಮ್ಮ ಸುಳ್ಳಿದ ಶಿವಕೃಪಾ ಕಲಾಮಂದಿರದಲ್ಲಿ. ಮೇಡಮ್ ನಮಸ್ತೆ. ನಮಸ್ತೆ. ಹೇಗಿದೆ ಸಾರಿ ಎಲ್ಲ? ಪರವಾಗಿಲ್ಲ.
ಫಸ್ಟ್ ಬಂದದಲ್ಲ ಇವತ್ತು? ಇವತ್ತು ಫಸ್ಟ್ ಬಂದದ್ದು. ಅಡ್ವರ್ಟೈಸ್ಮೆಂಟ್ ನೋಡ್ಕೊಂಡು ಬಂದ್ರಿ. ಹೌದು. ಚೆನ್ನಾಗಿದೆ ಕಲೆಕ್ಷನ್ಸ್ ಎಲ್ಲ. ಕಾಟನ್ ಎಲ್ಲ ಒಳ್ಳೇದುಂಟು. ಒಳ್ಳೇದು. ಇಷ್ಟ ಆಯ್ತು ನಿಮಗೆ? ಹೌದು. ನೋಡ್ತಾ ಇದ್ದೀರಾ? ಹೌದು. ನಿಮಗೆ ಇಷ್ಟ ಆಯ್ತಾ? ಇಷ್ಟ ಆಯ್ತು. ಇಷ್ಟ ಆಯ್ತು. ನೋಡ್ತಾ ಇದ್ದೀರಾ? ನೋಡ್ತಾ ಇದ್ದೇವೆ. ಹಾಗೇನಿಂದ ಪೈಚರಿಂದ ಬಂದಿರುವ. ಪೈಚಾರಿಂದ. ಸೊ ಹಾಗಾಗಿ ಇನ್ನು ಪರ್ಚೇಸ್ ಮಾಡಬೇಕಷ್ಟೇ, ನೋಡ್ತಾ ಇದ್ದೀರಾ? ನೋಡ್ತಾ ಇದ್ದೇವೆ. ಓಕೆ ಮೇಡಮ್, ಸರಿ, ಥ್ಯಾಂಕ್ ಯು. ಟಿಶ್ಯೂ ಸಿಲ್ಕ್ ಸ್ಯಾರಿಗಳು ನೀವು ನೋಡ್ತಾ ಇರ್ಬೋದು. ಮೊದಲೆಲ್ಲ ಟ್ರೆಂಡ್ ಇತ್ತು ಟಿಶ್ಯೂ ಸಿಲ್ಕ್ ಸ್ಯಾರಿಗಳು. ಇವಾಗ ಸ್ವಲ್ಪ ಸೈಡಿಗೆ ಹೋದರೂ ಕೂಡ ಕೆಲವರು ಇಷ್ಟಪಡ್ತಾರೆ ಈ ರೀತಿಯ ಟಿಶ್ಯೂ ಸಿಲ್ಕ್ ಸ್ಯಾರಿಗಳು. ಇದೆಲ್ಲವೂ ಕೂಡ ನಿಮಗೆ ಕಡಿಮೆ ರೇಟಿಗೆ ಸಿಗ್ತಾ ಇದೆ. ವೆರೈಟಿ ಆಗಿರುವಂತಹ ಸ್ಯಾರಿಗಳು ನೋಡಿ. ಈ ರೀತಿಯ ಎಲ್ಲವೂ ಕೂಡ ನೋಡಿ, ಈ ರೀತಿಯ ಸ್ಯಾರಿಗಳಿವೆ. ಈ ಸೈಡ್ ಬಾರ್ಡರ್ ಹೆವಿ ಬಂದು ನೋಡಿ, ಈ ಮಾಡೆಲ್ ವೇರ್ ಮಾಡಿರುವಂತಹ ಸ್ಯಾರಿಗಳು ಇದೆಲ್ಲವೂ ಕೂಡ ನಿಮಗೆ ಸಿಗ್ತಾ ಇರುವಂತಹದ್ದು ಈ ಒಂದು ಸೂರತ್ ಸ್ಯಾರಿ ಮೇಳದಲ್ಲಿ. ನಮಗೆ ಆ ರೀತಿಯ ಅಬ್ಬರ ಇರುವ ಸ್ಯಾರಿ ಬೇಡ ಅಂತ ಹೇಳಿ ಆದರೆ ಈ ರೀತಿಯ ಸಾಫ್ಟ್ ಸಿಲ್ಕ್ ಸ್ಯಾರಿ ಇವೆ ನೋಡಿ, ಎಷ್ಟು ಚೆನ್ನಾಗಿದೆ ನೋಡಿ. ಈ ರೀತಿಯ ಸಾಫ್ಟ್ ಸಿಲ್ಕ್ ಸ್ಯಾರಿಗಳು ತುಂಬಾ ಚೆನ್ನಾಗಿದೆ. ಗ್ರೀನ್ ಮತ್ತು ಪಿಂಕ್ ಕಾಂಬಿನೇಷನ್ನಲ್ಲಿ. ಜೊತೆಗೆ ನೋಡಿ ಈ ರೀತಿಯ ಪಲ್ಲು ಬರುತ್ತೆ, ತುಂಬಾ ಚೆನ್ನಾಗಿದೆ ನೋಡಿ. ಬಿಡಿಸಿ ತೋರಿಸ್ತೇನೆ ನಾನು. ಈ ರೀತಿ ಪಲ್ಲು ಬಂದಿರುವಂತಹ ಸ್ಯಾರಿ ತುಂಬಾ ಚೆನ್ನಾಗಿದೆ. ಬ್ಲೌಸ್ ಬರುತ್ತೆ, ಈ ರೀತಿ ರನ್ನಿಂಗ್ ಕೊಟ್ಟಿದ್ದಾರೆ, ತುಂಬಾ ಚೆನ್ನಾಗಿದೆ. ಇದೆಲ್ಲವೂ ಕೂಡ ಸಿಗ್ತಾ ಇರುವಂತಹದ್ದು ಸ್ಯಾರಿ ಮೇಳದಲ್ಲಿ ನೋಡಿ. ಇದೆಲ್ಲವೂ ಕಂಪ್ಲೀಟ್ ಇಲ್ಲಿಂದ ಹಿಡಿದು ಅಲ್ಲಿ ತನಕ ನಿಮಗೆ ಸ್ಯಾರಿಗಳು ಕಾಣಿಸ್ತವೆ. ನನಗೆ ಆ ರೀತಿಯ ಸ್ಯಾರಿಗಳು ಬೇಡ ಅಂತ ಹೇಳಿದ್ರೆ ಮೈಸೂರು ಸಿಲ್ಕ್ ಸ್ಯಾರಿ ಬೇಕು, ನನಗೆ ಕ್ರಾಪ್ ಸಿಲ್ಕ್ ಸ್ಯಾರಿ ಬೇಕು. ಇವಾಗ ಟ್ರೆಂಡ್ ನಡೀತಾ ಇರುವಂತಹದ್ದು ಇಂತಹ ಸ್ಯಾರಿಗಳೇ ನೋಡಿ. ಇದೆಷ್ಟು ಚೆನ್ನಾಗಿದೆ ನೋಡಿ. ಈ ರೀತಿಯ ಟ್ರೆಂಡ್ ನಡೀತಾ ಇರುವಂತಹ ಸ್ಯಾರಿಗಳು ತುಂಬಾ ಚೆನ್ನಾಗಿದೆ ನೋಡಿ. ನನ್ನ ಲೆಂತಿಗೂ ನನಗೂ ಮ್ಯಾಚ್ ಆಗುತ್ತೆ. ಕ್ರಾಪ್ ಸಿಲ್ಕ್ ಸ್ಯಾರಿ ಅಂತ ಹೇಳ್ತಾರೆ ಅದಕ್ಕೆ. ತುಂಬ ಚೆನ್ನಾಗಿದೆ. ಜೊತೆಗೆ ಇದೆಲ್ಲವೂ ಕೂಡ ನೋಡಿ ಈ ರೀತಿಯ ವೆರೈಟಿ ಆಗಿರುವಂತಹ ಕ್ರೇಪ್ ಅಂತ ಹೇಳ್ತಾರೆ, ಕ್ರಾಪ್ ಅಲ್ಲ ಸಾರಿ, ಕ್ರೇಪ್ ಸಿಲ್ಕ್ ಸ್ಯಾರಿಗಳು. ಇದೆಲ್ಲವೂ ಕೂಡ ನೋಡಿ ತುಂಬಾ ಸಾಫ್ಟ್ ಆಗಿರುವಂತಹ ಮೈಸೂರು ಸಿಲ್ಕಲ್ಲಿ ಬರುವಂತಹ ಸ್ಯಾರಿಗಳು. ಈ ರೀತಿಯ ಸ್ಯಾರಿಗಳು ಇವಾಗ ಟ್ರೆಂಡ್ ನಡೀತಾ ಇರುವಂಥದ್ದು ನೋಡಿ. ಈ ರೀತಿಯ ಸೈಡ್ ಬಾರ್ಡರ್ ಬಂದು ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ. ಈ ರೀತಿಯ ಸ್ಯಾರಿಗಳು ತುಂಬಾ ನಮಗೆ ಈಸಿ ಆಗುತ್ತೆ ವೇರ್ ಮಾಡೋದಕ್ಕೆ ಕೂಡ. ಇದೆಲ್ಲವೂ ಕೂಡ ಒಂದ್ಸಲ ನಾವು ಹುಡ್ಕೊಂಡು ಹೋಗುವಾಗ ನಮಗೆ ಸಿಗೋದಿಲ್ಲ ಸ್ಯಾರಿಗಳು, ಇಂಥ ಸ್ಯಾರಿಗಳು ಬೇಕು ಅಂತ ಹೇಳಿದರೆ. ಬಟ್ ಇವಾಗ ನೋಡಿ ಈ ರೀತಿ ಸ್ಯಾರಿ ಚೆನ್ನಾಗಿದೆ ನೋಡಿ. ಇದೆಲ್ಲವೂ ಕೂಡ ನಿಮಗೆ ಕಡಿಮೆ ರೇಟಿಗೆ ಸಿಗ್ತಾ ಇರುವಂತಹದ್ದು. ಜೊತೆಗೆ ಇಲ್ಲಿಂದ ಹಿಡಿದು ಆ ಮೂಲೆ ತನಕ ನಿಮಗೆ ಸ್ಯಾರಿಗಳ ಲೋಕವೇ ಕಾಣಿಸ್ತಾ ಇದೆ. ಅಲ್ಲಿ ತನಕ ಸ್ಯಾರಿಗಳು ಎಲ್ಲವನ್ನ ಕೂಡ ನೀಟಾಗಿ ಜೋಡಣೆ ಮಾಡಿಟ್ಟಿರುವಂತಹದ್ದು. ಸ್ವಲ್ಪ ಈ ಕಡೆ ಬಂದಾಗ ಈ ರೀತಿಯ ಗಾರ್ಡನ್ ಸ್ಯಾರಿಗಳು ಸಿಗುತ್ತೆ ನೋಡಿ. ಈ ರೀತಿಯ ಮಾಮೂಲಿ ಹೆಚ್ಚಿನವರು ದೊಡ್ಡವರು ಯೂಸ್ ಮಾಡುವಂತಹ ಸ್ಯಾರಿಗಳು ನೋಡಿ, ಡೈಲಿ ವೇರ್ ಸ್ಯಾರಿಗಳು. ಈ ರೀತಿಯ ಒಂಥರ ಫ್ಯಾನ್ಸಿಯೂ ಅಲ್ಲ ಮಿಕ್ಸೂ ಅಲ್ಲ, ಈ ರೀತಿ ಕಾಟನ್ ಸ್ಯಾರಿಗಳು ಬರುತ್ತೆ ನೋಡಿ. ಸೈಡ್ ಪಲ್ಲೋ ಬಂದು ಈ ರೀತಿ ಫ್ರಿಲ್ಸ್ ಇರುವಂತಹ ಸ್ಯಾರಿಗಳು ಇದೆಲ್ಲವೂ ಕೂಡ ಸಿಗ್ತಾ ಇದೆ. ಒಂದೇ ರೇಂಜಿನ ಸ್ಯಾರಿಗಳು ನೋಡಿ. ಈ ರೀತಿಯ ಸ್ಯಾರಿಗಳು ವೆರೈಟಿ ಆಗಿರುವಂತಹ ಕಲರ್ಸ್ ಇದೆ. ಇದೆಲ್ಲವೂ ಕೂಡ ನೋಡಿ ಈ ರೀತಿ ಗಾರ್ಡನ್ ಸ್ಯಾರಿಗಳು, ಡಿಸೈನ್ ಇರುವಂತಹ ಫ್ಯಾನ್ಸಿ ಸ್ಯಾರಿಗಳು ಇದೆಲ್ಲವೂ ಕೂಡ ಸಿಗ್ತಾ ಇರುವಂಥದ್ದು ನಮ್ಮ ಸ್ಯಾರಿ ಮೇಳದಲ್ಲಿ. ಸೂರತ್ ಸ್ಯಾರಿ ಮೇಳ ನೋಡಿ, ಇದೆಷ್ಟು ಚೆನ್ನಾಗಿದೆ ನೋಡಿ. ಪರ್ಪಲ್ ಸ್ಯಾರಿ ತುಂಬಾ ಬ್ಯೂಟಿಫುಲ್ ಆಗಿರುವಂತಹ ಸ್ಯಾರಿಗಳು. ಇದೆಲ್ಲವೂ ಕೂಡ ಒಂದು ಸೆಕ್ಷನ್ನಲ್ಲಿ ನೀಟಾಗಿ ಜೋಡಣೆ ಮಾಡಿಟ್ಟಿದ್ದಾರೆ. ಜೊತೆಗೆ ನಮಗೆ ಸ್ಯಾರಿ ಬೇಡ ನೈಟಿ ಬೇಕು ಅಂತ ಹೇಳಿದರೆ ಕಾಟನ್ ನೈಟಿಗಳು ಕೂಡ ಕಾಣಿಸ್ತವೆ ನೋಡಿ. ಇದೆಲ್ಲವೂ ಕೂಡ ಕಾಟನ್ ನೈಟಿಗಳು. ಈ ರೀತಿಯ ಲೆಂತ್ ಇರುವಂತಹ ನೈಟಿಗಳು ಕೂಡ ಈ ಒಂದು ಸೂರತ್ ಸ್ಯಾರಿ ಮೇಳದಲ್ಲಿ ಸಿಗ್ತಾ ಇದೆ. ಇಲ್ಲಿಂದ ಹಿಡಿದು ಅಲ್ಲಿ ತನಕ ಅಟ್ಟಿಯಾಗಿ ಸ್ಯಾರಿಗಳನ್ನು ಸೆಟ್ ಮಾಡಿಟ್ಟಿರುವಂತಹದ್ದು. ಜೊತೆಗೆ ಆ ರೀತಿಯ ಸ್ಯಾರಿಗಳು ಬೇಡ ನನಗೆ ಡೈಲಿ ವೇರ್ ಸ್ಯಾರಿಗಳು ಬೇಕು ಅಂತ ಹೇಳಿ ಆದರೆ ನೋಡಿ ಡೈಲಿ ವೇರ್ ಸ್ಯಾರಿಗಳು ಕೂಡ ಸಿಗ್ತಾ ಇವೆ. ಈ ರೀತಿಯ ನಾವು ಮಾಮೂಲಿಯಾಗಿ ಆಫೀಸಿಗೆ, ಸ್ಕೂಲಿಗೆ, ಕಾಲೇಜ್ಗಳಿಗೆ ಹೋಗ್ತೀವಿ ಅಂತ ಹೇಳಿದ್ರೆ ಇಂತಹ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ. ಇಂತಹ ಸ್ಯಾರಿಗಳು ಸಿಗ್ತಾ ಇವೆ ನೋಡಿ. ಈ ರೀತಿಯ ಸ್ಯಾರಿಗಳು ಎಷ್ಟು ಚೆನ್ನಾಗಿದೆ ನೋಡಿ. ಟೀಚರ್ಸ್ ಏನಾದರೂ ವಿಡಿಯೋಗಳು ನೋಡ್ತಾ ಇದ್ದರೆ ಸೇವ್ ಮಾಡ್ಕೊಳ್ಳಿ. ಯಾಕೆಂತ ಹೇಳಿದ್ರೆ ಇದೆಲ್ಲವೂ ಕೂಡ ಮಾಮೂಲಿಯಾಗಿ ಉಡುವಂತಹ ಫ್ಯಾನ್ಸಿ ಸ್ಯಾರಿಗಳು, ಕಡಿಮೆ ರೇಟಿನ ಸ್ಯಾರಿಗಳು ಈ ಒಂದು ಶಿವಕೃಪಾ ಕಲಾಮಂದಿರದಲ್ಲಿ ಸಿಗ್ತಾ ಇರುವಂತಹದ್ದು. ಸಾರಿ ಮಾತ್ರ ಅಲ್ಲ, ನಾನು ಆವಾಗಲೇ ಹೇಳಿದೆ ಡ್ರೆಸ್ ಇದೆ, ಶರ್ಟ್ಸ್ ಇದೆ ಅಂತ. ಶರ್ಟ್ ನೋಡಿ ಅಲ್ಲಿ ಎಲ್ಲರೂ ಕೂಡ ಪರ್ಚೇಸ್ ಮಾಡ್ತಾ ಇದ್ದಾರೆ. ಜೆಂಟ್ಸ್ ಕೂಡ ಈ ಒಂದು ಸಾರಿ ಮೇಳಕ್ಕೆ ಬಂದಿರುವಂಥದ್ದು. ಫ್ಯಾಮಿಲಿ ಬಂದಾಗ ಜೆಂಟ್ಸ್ ಹೊರಗಡೆ ನಿಂತಿರ್ತಾರೆ, ಬಟ್ ನಾವು ಕೂಡ ಶರ್ಟ್ ತಗೊಳ್ಬೇಕು ಅಂತ ಹೇಳಿದ್ರೆ ಶರ್ಟ್ಗಳನ್ನು ಅವರು ಕೂಡ ಇಲ್ಲಿ ಪರ್ಚೇಸ್ ಮಾಡ್ಬೋದು. ಈ ರೀತಿಯ ಶರ್ಟ್ಗಳಿವೆ. ಇವಾಗ ಟ್ರೆಂಡ್ ನಡೀತಾ ಇರುವಂತಹ ಚೆಕ್ಸ್ ಅಥವಾ ಡಿಸೈನ್ ಬಾರ್ಡರ್ ಬಂದಿರುವಂತಹ ಶರ್ಟ್ಸ್ಗಳು, ಹುಡುಗರ ಫ್ಯಾಷನೇಬಲ್ ಆಗಿರುವಂತಹ ಶರ್ಟ್ಸ್ಗಳು ಇಲ್ಲಿ ಸಿಗುತ್ತೆ. ಜೊತೆಗೆ ಈ ಕಡೆ ಬಂದಾಗ ನಿಮಗೆ ಸಾರಿಗಳಿಗೆ ಮ್ಯಾಚಿಂಗ್ ಸ್ಕರ್ಟ್ ಸಿಗುತ್ತೆ ನೋಡಿ. ಈ ರೀತಿಯ ಲೆಂತ್ ವೈಸ್ ಸ್ಕರ್ಟ್ ಕೂಡ ಈ ಒಂದು ಸಾರಿ ಮೇಳದಲ್ಲಿ ಸಿಗ್ತಾ ಇದೆ. ಈ ರೀತಿಯ ಸ್ಕರ್ಟ್ಗಳಿವೆ. ಜೊತೆಗೆ ಮುಂದೆ ಹೋದಾಗ ಮಾಮೂಲಿಯಾಗಿ ನಾವು ಟೀಚರ್ಸ್ ಯೂಸ್ ಮಾಡುವಂತಹ ಈ ರೀತಿಯ ಡೈಲಿ ವೇರ್ ಸ್ಯಾರಿಗಳು, ಇಂತಹ ಸ್ಯಾರಿಗಳು ತುಂಬಾ ಇವೆ. ಎಲ್ಲವೂ ಕೂಡ ಇವಾಗ 2ನೇ ದಿವಸ ಜನವರಿ 2 ತಾರೀಕು, ಇವತ್ತು 2 ತಾರೀಕಿಗೆ ಫುಲ್ ಮಿಕ್ಸ್ ಆಗಿ ಹೋಗಿದೆ ಸ್ಯಾರಿಗಳು. ಸೊ ಹಾಗಾಗಿ ನೆನ್ನೆಯೇ ಒಳ್ಳೆಯ ರೆಸ್ಪಾನ್ಸ್ ಇತ್ತು ಅಂತ ಮಾಲಕರು ಹೇಳಿದರು. ಸೊ ಹಾಗಾಗಿ ಈ ಕಡೆ ನೀವು ನೋಡ್ತಾ ಇರ್ಬೋದು ಈ ರೀತಿಯ ಸ್ಯಾರಿಗಳು
ನೋಡಿ ಈ ರೀತಿಯ ಮಾಮೂಲಿ ಆಗಿರುವಂತಹ ಕಾಟನ್ ಸಾರಿಗಳು ಸಿಗುತ್ತೆ. ಇದೆಲ್ಲವೂ ಕೂಡ ನೋಡಿ ಈ ರೀತಿಯ ವೈಟ್ ಸಾರಿ ಚೆನ್ನಾಗಿದೆ. ನೀವೇನಾದರೂ ಪೂಜೆಗಳಿಗೆ ಏನಾದರೂ ಯೂಸ್ ಮಾಡ್ತೀವಿ ಅಂತ ಹೇಳಿದ್ರೆ ಇಂತಹ ವೈಟ್ ಸಾರಿಗಳು ಕೂಡ ಸಿಗುತ್ತೆ. ಸೊ ಹಾಗಾಗಿ ಎಲ್ಲರೂ ಕೂಡ ಬ್ಯುಸಿ ಆಗಿದ್ದಾರೆ ಸಾರಿ ಪರ್ಚೇಸ್ ಮಾಡೋದ್ರಲ್ಲಿ. ಸಾರಿಗಳನ್ನು ಪರ್ಚೇಸ್ ಮಾಡಿ ಎಲ್ಲವನ್ನ ಬಿಲ್ ಮಾಡ್ತಾ ಇದ್ದಾರೆ. ಬೈಟ್ ಕೊಡೋದಕ್ಕೆ ಸ್ವಲ್ಪ ಹಿಂದೆ ಹೋಗ್ತಾ ಇದ್ದಾರೆ. ಮೇಡಮ್ ನಮಸ್ತೆ. ಪರ್ಚೇಸ್ ಮಾಡಿದ್ರ ಸಾರಿ? ಡ್ರೆಸ್ ಮಾಡಿದ್ರೆ ಅನ್ಸುತ್ತೆ. ಹೇಗಿದೆ? ಚೆನ್ನಾಗಿದೆ. ಹೆಸರು? ಅಶ್ವಿತಾ. ಯಾವ ಊರು? ತೊಡಿಕಾಯಿಂದ ಬಂದ್ರಿ. ಇಷ್ಟ ಆಯ್ತು ನಿಮಗೆ? ಸಾರಿ ಅಂತ ತಗೊಳ್ಳಿಲ್ವಾ ಅನ್ಸುತ್ತಲ್ಲ? ಡ್ರೆಸ್ ನೋಡಿದ್ರೆ ಸಾರಿ ಮೇಳ ಅಂತ ಹೆಸರಿದೆ, ಬಟ್ ಡ್ರೆಸ್ ಇದೆ ಅಲ್ವಾ? ಓಕೆ, ಇಷ್ಟ ಆಯ್ತು ನಿಮಗೆ. ಆವಾಗಲೇ ನಾನು ಆ ಕಡೆ ನಿಮಗೆ ಸೈಡ್ ಬಂದಿರುವಂತಹ ಬಾರ್ಡರ್ ಬಂದಿರುವಂತಹ ಸಾರಿಗಳನ್ನು ತೋರಿಸಿದೆ. ಇವಾಗ ನೀವು ನೋಡ್ತಾ ಇರ್ಬೋದು ಈ ರೀತಿಯ ಸಾರಿ ನೋಡಿ. ನಾವು ಆಲ್ಮೋಸ್ಟ್ ಇನ್ಸ್ಟಾಗ್ರಾಮ್ ಅಥವಾ ಸೋಷಿಯಲ್ ಮೀಡಿಯಾಗಳಲ್ಲಿ ಚೆಕ್ ಮಾಡ್ತಾ ಇರುವಾಗ ಇಂತಹ ಸಾರಿಗಳು ಆ ಕಡೆ ಈ ಕಡೆ ಸ್ಕ್ರೀನ್ ಆಗ್ತಾ ಇತ್ತು. ಸ್ಕ್ರೀನ್ ಶಾಟ್ ತಗೊಂಡಿರ್ತೀವಿ, ಬಟ್ ನಮಗೆ ಸಿಗೋದಿಲ್ಲ ಅದೇ ರೇಟಿಗೆ. ಬಟ್ ಇಲ್ಲಿ ನೋಡಿ ಎಲ್ಲವೂ ಕೂಡ ನಿಮಗೆ ಕಡಿಮೆ ರೇಟಿಗೆ ಈ ರೀತಿಯ ಸೈಡ್ ಬಾರ್ಡರ್ ಬಂದಿರುವಂತಹ ಸಾರಿಗಳು ಸಿಗ್ತಾ ಇವೆ. ಚೆನ್ನಾಗಿದೆ ನೋಡಿ, ಈ ರೀತಿಯ ಸಾರಿಗಳು ಎಷ್ಟು ಚೆನ್ನಾಗಿದೆ ನೋಡಿ. ಇದೆಲ್ಲವೂ ಕೂಡ ಇರುವಂತಹದ್ದು ನಮ್ಮ ಸುಳ್ಯದ ಸೂರತ್ ಸಾರಿ ಮೇಳದಲ್ಲಿ. ಈ ಕಡೆ ನಿಮಗೆ ಫ್ಯಾನ್ಸಿ ಸಾರಿಗಳು ಬೇಕು ಅಂತ ಹೇಳಿದ್ರೆ ಫ್ಯಾನ್ಸಿ ಸಾರಿಗಳು ಕೂಡ ಸಿಗ್ತವೆ ನೋಡಿ. ಈ ರೀತಿಯ ಹುಡುಗಿಯರಿಗೆ ಬೇಕಾಗಿರುವಂತಹ ಫ್ಯಾನ್ಸಿ ಸಾರಿಗಳು ಕೂಡ ಸಿಗ್ತಾ ಇರುವಂಥದ್ದು, ಅದು ಕೂಡ ಕಡಿಮೆ ರೇಟಿಗೆ ಸಿಗ್ತಾ ಇದೆ. ಸೊ ಹಾಗಾಗಿ ಇದೆಲ್ಲವೂ ಕೂಡ ಫ್ಯಾನ್ಸಿ ಸಾರಿಗಳು. ಈ ಕಡೆ ಕೂಡ ಅಷ್ಟೇ ಈ ರೀತಿಯ ಹೆವಿ ಇರುವಂತಹ ಫ್ಯಾನ್ಸಿ ಸಾರಿಗಳಿವೆ. ಇದೆಲ್ಲವೂ ಕೂಡ ನಮ್ಮ ಸೂರತ್ ಸಾರಿ ಮೇಳದಲ್ಲಿ. ನೀವು ಮೇಲ್ಗಡೆ ನೋಡ್ತಾ ಇರ್ಬೋದು, ಮೇಲ್ಗಡೆ ಕೂಡ ಅಷ್ಟೇ ಡೈಲಿ ವೇರ್ ಸಾರಿಗಳು ಕಾಣಿಸ್ತಾ ಇವೆ. ಡೈಲಿ ವೇರ್ ಅಂದರೆ ನಾವು ಮಾಮೂಲಿಯಾಗಿ ಮನೆಯವರು, ಅಮ್ಮನವರು ಅಥವಾ ದೊಡ್ಡವರು ವೇರ್ ಮಾಡುವಂತಹ ಸಾರಿಗಳು. ಇದೆಲ್ಲವೂ ಕೂಡ ಕಡಿಮೆ ರೇಟಿಗೆ ಸಿಗ್ತಾ ಇರುವಂತಹ ಕಡಿಮೆ ರೇಟಿನ ಸಾರಿಗಳು ನೋಡಿ. ಈ ರೀತಿ ಟೀಚರ್ಸ್ ಏನಾದರೂ ವಿಡಿಯೋವನ್ನು ನೋಡ್ತಾ ಇದ್ದರೆ ಇಂತಹ ಸಾರಿಗಳನ್ನ ರೆಫರ್ ಮಾಡ್ತೀನಿ. ಆರಾಮ್ಸೆ ಆಗಿ ಇಂತಹ ಸಾರಿಗಳನ್ನ ನೀವು ಚೂಸ್ ಮಾಡ್ಬೋದು. ಸೊ ಹಾಗಾಗಿ ಒಳ್ಳೆಯ ರೆಸ್ಪಾನ್ಸ್ ಇದೆ ಈ ಒಂದು ಶಿವಕೃಪಾ ಕಲಾಮಂದಿರದಲ್ಲಿ ನಡೀತಾ ಇರುವಂತಹ ಈ ಒಂದು ಸಾರಿ ಮೇಳಕ್ಕೆ. ನೋಡಿದ್ರಲ್ಲ, ನಮ್ಮ ಸುಳ್ಯದ ಈ ಒಂದು ಖಾಸಗಿ ಬಸ್ ನಿಲ್ದಾಣದ ಕರೆಕ್ಟ್ ಹಿಂಭಾಗ ಇರುವಂತಹ ಈ ಒಂದು ಸೂರತ್ ಸಾರಿ ಮೇಳ ಅಂದರೆ ಶಿವಕೃಪಾ ಕಲಾಮಂದಿರದಲ್ಲಿ ನಡೀತಾ ಇರುವಂತಹ ಈ ಒಂದು ಸೂರತ್ ಸಾರಿ ಮೇಳಕ್ಕೆ ಒಳ್ಳೆಯ ರೆಸ್ಪಾನ್ಸ್ ಸಿಕ್ಕಿರುವಂತಹದ್ದು. 2ನೇ ದಿವಸ ಜನವರಿ 15ಗೆ ಈ ಒಂದು ಸಾರಿ ಮೇಳ ಎಂಡ್ ಆಗುತ್ತೆ. ಬರೀ ಸಾರಿ ಅಲ್ಲ, ಡ್ರೆಸ್, ಪುರುಷರ ಪ್ಯಾಂಟ್ ಶರ್ಟ್ಗಳು ಎಲ್ಲವೂ ಕೂಡ ಮನೆಗೆ ಬೇಕಾಗಿರುವಂತಹ ಡ್ರೆಸ್ಗಳು ಇಲ್ಲಿ ಸಿಗುತ್ತೆ. ಸೊ ಹಾಗಾಗಿ ನೀವು ಬೇಗ ಬಂದರೆ ಒಳ್ಳೆಯ ಸಾರಿ ಸೆಲೆಕ್ಷನ್ ನಿಮ್ಮದಾಗತ್ತೆ. ಈ ವರ್ಷದ ಜಾತ್ರೆ ಹೊಸ ವರ್ಷಕ್ಕೆ ಒಳ್ಳೆಯ ಆಫರನ್ನು ಇಟ್ಟಿರುವಂತಹದ್ದು. ಸೊ ಹಾಗಾಗಿ ಬೇಗ ಬನ್ನಿ, ಬೇಗ ಬಂದು ಈ ಒಂದು ಸಾರಿಗಳನ್ನು ಪರ್ಚೇಸ್ ಮಾಡಿ ಅಂತ ಹೇಳ್ತಾ, ಸೊ ಇದಾಗಿತ್ತು ವಿಶೇಷ. ಕ್ಯಾಂಪಸ್ ಅನ್ನ ಕೌಶಿಕ್ ಜೊತೆ ನಾನು ಪೂಜಶ್ರೀ ವಿತೇಶ್ ಕೂಡಿ ಸುದ್ದಿ ನ್ಯೂಸ್ ಸುಳ್ಯ.